ನಮ್ಮ ಮನೆಗೆ ಅಂದ್ರೆ ಅಮ್ಮನ ಮನೆಗೆ ಅಣ್ಣ ಅದಕ್ಕೆ ಬಂದಿದ್ದಾರೆ. ತುಂಬಾ ತುಂಬಾ ಖುಷಿ ಆಗ್ತಿದೆ. 35 ಮೆಂಬರ್ಸ್ ಬಂದಿದ್ದಾರೆ ಬೆಂಗಳೂರಿಂದ. ನೋಡಿ ನಮ್ಮಮ್ಮ ಮತ್ತೆ ರೈಸ್ ತೊಳಿತಾ ಇದ್ದಾರೆ ದೊಡ್ಡಕ್ಕೆ ಇವರು. ವೀಕಾಗಿದ್ಯಾ ಅಲ್ಲಿ ನೋಡ್ತಾ ಇದ್ದೀರಾ ಜನ ಎಲ್ಲ ಇದ್ದಾರೆ. ಒಲೆಯಲ್ಲಿ ಬೆಂಕಿ ಹಚ್ಚಿ ನೀರು ಬಿಸಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೆಳಗಡೆ ಬ್ಯಾಕ್ ಸೈಡು ಅಂದರೆ ಕೆಳಗಡೆ ಮನೆಯೂ ಬಾಡಿಗೆ ಇದೆ, ಅಲ್ಲಿ ಖಾಲಿಯಾಗಿತ್ತು. ಇದು ಅಮ್ಮನ ಮನೆ ಬಾಡಿಗೆ ಇದ್ದಾರಲ್ಲ ಅವ್ರ ಮನೆಯದು ಇಡ್ಲಿ ಪಾತ್ರೆ ತಂದಿರೋದಂಥದ್ದು. ಇದು ಅಮ್ಮ ಓನರು. ಕೆಳಗಡೆ ಮನೆ 3 ಬೆಡ್ರೂಮ್ ಇರೋದು ಬಾಡಿಗೆ ಕೊಟ್ಟಿದ್ದಾರೆ, ಸಿಂಗಲ್ ಬೆಡ್ರೂಮ್ ಇರೋದು ಬಾಡಿಗೆ ಕೊಟ್ಟಿದ್ದಾರೆ. ಇಡ್ಲಿ ಮಾಡ್ತಾಯಿದ್ದೀರಿ ಅವ್ರ ಮನೆಯಿಂದ ಪಾತ್ರೆ ತೊಗೊಬಂದು ಇಡ್ಲಿ ಪಾತ್ರೆ ಇಟ್ಟು ಮಾಡ್ತಾಯಿದ್ದೀರಿ ಬೇಗ ಬೇಗ ಆಗಲಿ ಅಂತ. 35 ಮೆಂಬರ್ಸ್ ಇದ್ದಾರಲ್ಲ. ಮತ್ತು ಹೊರಗಡೆನೂ ಚಿತ್ರಾನ್ನ ಎಲ್ಲ ಆಗ್ತಿದೆ. ಪುಳಿಯೋಗರೆ ಚಿತ್ರಾನ್ನ ಅಲ್ವಾ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ಇಡ್ಲಿ ಮತ್ತು ಚಟ್ನಿ ಮಾಡ್ತಾ ಇದ್ದೀನಿ. ಚಟ್ನಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಹಿಂಗೆ ಒಗ್ಗರಣೆ ಹಾಕ್ತಾ ಇರೋದು ತುಂಬ ಚೆನ್ನಾಗಾಗುತ್ತೆ. ಇದು ಪಲಾವು ಮಮ್ಮಿ ಮಾಡಿಟ್ಟಿದ್ರು, ನಮ್ಮಮ್ಮ ಮಾಡಿಟ್ಟಿದ್ರು ಪಲಾವನ್ನು. ಉಪ್ಪಿಟ್ಟು ಪಲಾವು ಮತ್ತು ಇಡ್ಲಿ ನಾವು ಮಾಡಿರೋದಂಥದ್ದು. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಗ್ಗರಣೆ ಕೊಟ್ಟು ಚಟ್ನಿನ. ತುಂಬ ಚೆನ್ನಾಗಿರುತ್ತೆ ಹಿಂಗು ಒಗ್ಗರಣೆ ಕೊಟ್ಟರೆ. ನೋಡಿ ನಮ್ಮ ಅಮ್ಮ ಏನೋ ಹೇಳ್ತಾ ಇದ್ದಾರೆ ನನಗೆ. ಪಾಪ ಅಮ್ಮ ತುಂಬ ಕೆಲಸ ಮಾಡಿ ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಅವರಿಗೆ ಮಂಡಿ ತುಂಬ ಕಾಲು ನೋವಿದೆ, ಅದರಲ್ಲೂ ಮಾಡ್ತಾ ಇದ್ದಾರೆ ಕೆಲಸ ಎಲ್ಲ. ಇಲ್ಲಿ ಸ್ವಲ್ಪ ಜನ ಇದ್ದಾರೆ ಮತ್ತು ಕೆಳಗಡೆ ಮನೆ ಇದೆ, ಅಲ್ಲೂ ಸ್ವಲ್ಪ ಜನ ಇದ್ದಾರೆ. ನಮ್ಮ ಅಣ್ಣ ನಮ್ಮ ಹನಿಗೆ ಚಾಳಿಸ್ತಾ ಇರೋದು, ಅಂದರೆ ಜೋಕ್ಸ್ ಮಾಡ್ತಾರೆ, ತುಂಬ ಜೋಕ್ಸ್ ಮಾಡ್ತಾರೆ ನಮ್ಮ ಅಣ್ಣ. ಅದಕ್ಕೆ ಫುಲ್ಲು ಫ್ರೆಂಡ್ಲಿ ಆಗಿದ್ದಾರೆ. ಅಣ್ಣ ಅದಕ್ಕೆ ಥರ ಇಲ್ಲ, ಅವರು ಫುಲ್ಲು ಅಂದರೆ ಫ್ರೆಂಡ್ಲಿ ಆಗಿದ್ದಾರೆ. ಹಾಗೆ